ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ರಾಜುಘಟ್ಟದಲ್ಲಿ ವಿದ್ಯುತ್ ತಂತಿ ತುಂಡಾಗಿ ಬೆಂಕಿ ಹೊತ್ತಿಕೊಂಡಿದೆ. ಬಿರುಗಾಳಿ ಸಹಿತ ಮಳೆಗೆ ಮನೆಗಳ ಮಧ್ಯೆ ಹಾದು ಹೋಗಿದ್ದ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿದೆ. ಆ ಸಮಯದಲ್ಲಿ ಜನರ ಓಡಾಟ ಇಲ್ಲದ ಕಾರಣ ಭಾರೀ ಅನಾಹುತ ತಪ್ಪಿದೆ. ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿ ಪೊಲೀಸರು ಗಾಂಜಾ ಪೆಡ್ಲರ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ನವೀನ್ ಕುಮಾರ್ನನ್ನ ಬಂಧಿಸಲಾಗಿದೆ. ಆರೋಪಿಯಿಂದ 3 ಕೆಜಿ ಗಾಂಜಾ, ಮೊಬೈಲ್ ಹಾಗೂ ಬೈಕ್ ಜಪ್ತಿ ಮಾಡಲಾಗಿದೆ. ಆಂಧ್ರಪ್ರದೇಶದ ವೈಜಾಗ್ನಿಂದ ಗಾಂಜಾ ತಂದು ವಿದ್ಯಾರ್ಥಿಗಳು ಮತ್ತು ಲಾರಿ ಚಾಲಕರಿಗೆ ಹೆಚ್ಚಿನ ಬೆಲೆಗೆ ಗಾಂಜಾ ಮಾರಾಟ ಮಾಡುತ್ತಿದ್ದ. ಮಳೆ ನಡುವೆಯೂ ತರಕಾರಿ ಬೆಲೆ ಏರಿಕೆಯಾಗ್ತಿದೆ. ಮಳೆಯಿಂದ ತರಕಾರಿ ಹಾಳಾಗ್ತಿದೆ. 220 ರೂಪಾಯಿ ಇದ್ದ ಕೆಜಿ ಬೀನ್ಸ್ 235 ಆಗಿದೆ. ಬೆಳ್ಳುಳ್ಳಿ 300 ರಿಂದ 318 ಆಗಿದೆ. ಹಸಿರು ಮೆಣಸಿನಕಾಯಿ 80 ರಿಂದ 110 ಆಗಿದ್ದು, ಟೊಮೆಟೊ 30 ರಿಂದ 44ಕ್ಕೆ, ಈರುಳ್ಳಿ 20 ರಿಂದ 42 ರೂಪಾಯಿ ಆಗಿದೆ. ಹವಾಮಾನ ವೈಪರೀತ್ಯದಿಂದ ನಾನಾ ಆರೋಗ್ಯ ಸಮಸ್ಯೆ ಶುರುವಾಗಿದೆ. ಸಿಟಿಯಲ್ಲಿ ಅಕ್ಯೂಟ್ ಡಯಾರಿಯಲ್ ಡಿಸೀಸ್ ಏರಿಕೆಯಾಗಿದೆ. ರಾಜ್ಯದಲ್ಲಿ ಕಳೆದೊಂದು ತಿಂಗಳಲ್ಲಿ 4500ಕ್ಕೂ ಹೆಚ್ಚು ಮಂದಿಗೆ ಎಡಿಡಿ ಪತ್ತೆಯಾಗಿದೆ. ಹೊಟ್ಟೆ ನೋವು, ಜ್ವರ, ಕರುಳುಬೇನೆ, ಟೈಫಾಯ್ಡ್, ಹೆಪಟೈಟಿಸ್ನಂತಹ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸುವುದು ಸೂಕ್ತ.